ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ, ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ನಾನು ಗೋಪ್ರೋನ ರಿಪ್ಲೇಸ್ ಮಾಡಿ ಬಂದು ಸ್ಪೇರ್ ಬ್ಯಾಟ್ರಿನ ಹಾಕುವಾಗ ಅದು ಆನ್ ಆಗ್ತಿದ್ದಿಲ್ಲ, ರೆಸ್ಪಾನ್ಸ್ ಮಾಡ್ತಿರಲಿಲ್ಲ. ಸೊ ಇದನ್ನು ನಾನು ಡೆಲ್ಲಿಯಲ್ಲಿರುವಂಥ ಒಂದು ಸರ್ವಿಸ್ ಸ್ಟೇಷನ್ಗೆ ಕಾಲ್ ಮಾಡಿ ಅವರಿಗೆ ಹೇಳಿದೆ ನನ್ನ ಪ್ರಾಬ್ಲಮ್ನ. ಅವರಿಗೆ ಮೇಲೂ ಹಾಕಿದ್ದೆ ಆ್ಯಂಡ್ ಕಾಲ್ ಮಾಡಿದೆ. ಸೊ ಎಲ್ಲಿ ಅಂದರೆ ಲಕ್ಸುರಿ ಪರ್ಸೋನಿಫೈಡ್ ಅನ್ನೋ ಕಂಪನಿ ಇದೆ. ಅದು ಎಲ್ಲ ಬ್ರ್ಯಾಂಡ್ನ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಾರ್ಕೆಟಿಂಗ್ ಮಾಡ್ತಾರೆ ಆ್ಯಂಡ್ ಸರ್ವಿಸು ಮಾಡ್ತಾರೆ ಆ ಬ್ರ್ಯಾಂಡ್ನ. ಅಂದರೆ ಲಕ್ಸುರಿ ಎಲೆಕ್ಟ್ರಾನಿಕ್ಸ್, ಗ್ಲೋಬಲ್ ಲೆವೆಲಲ್ಲಿ ಇರುವಂಥ ಎಲೆಕ್ಟ್ರಾನಿಕ್ಸ್ನ ಇವರು ಇಂಡಿಯಾದಲ್ಲಿ ಮಾರ್ಕೆಟಿಂಗ್, ಡಿಸ್ಟ್ರಿಬ್ಯೂಷನ್, ಸರ್ವಿಸು ಮಾಡ್ತಾರೆ. ಸೊ ಅದರಲ್ಲಿ ಒಂದು ಗೋಪ್ರೋದು ಒರಿಜಿನ್ ಬಂದುಬಿಟ್ಟು ಕ್ಯಾಲಿಫೋರ್ನಿಯಾ, US. ಇದರದ್ದು ಫೌಂಡರ್ ನಿಕ್ ವುಡ್ಮ್ಯಾನ್ ಅಂತ. ಇದನ್ನು ಲಾಂಚ್ ಮಾಡಿದ್ದು 2002 ಬಟ್ ಪಬ್ಲಿಕ್ಕಿಗೆ ಲಾಂಚ್ ಮಾಡಿರೋದು 2014. ಸೊ ಇಷ್ಟು. ಇದನ್ನು ನೀವು ಡೆಲ್ಲಿಗೆ ಅವರಿಗೆ ಸರ್ವಿಸ್ ಸೆಂಟ್ರಿಗೆ ಕೊಡಬೇಕಂದ್ರೆ ನಿಮಗೆ ಹೆಂಗೆ ಅಂತ ಹೇಳ್ತೀನಿ. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸು ಹಾಕಿರ್ತೀನಿ ನೋಡಿ. ನಿಮಗೆ ಮೇಲ್ ಮಾಡ್ಬೋದು, ಅವ್ರ ವಾಟ್ಸಪ್ ನಂಬರು ಇದೆ. ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಅವರೊಂದು ಲಿಂಕ್ ಕಳಿಸ್ತಾರೆ, ಆ ಲಿಂಕನ್ನು ಫಿಲ್ಅಪ್ ಮಾಡಬೇಕು. ಅದರ ಡೀಟೇಲ್ಸ್ ಏನು ಪ್ರಾಬ್ಲಮ್ ಇದೆ ಅದರ ಸ್ಟೇಟ್ಮೆಂಟ್ ನೀವು ಹಾಕಬೇಕು. ಓಕೆ ಫ್ರೆಂಡ್ಸ್, ಹಾಗಾದರೆ ಅವ್ರು ಕಳಿಸಿರುವಂಥ ಲಿಂಕ್ನ ಓಪನ್ ಮಾಡೋಣ. ಲಿಂಕ್ ಓಪನ್ ಆದ ತಕ್ಷಣ ನಿಮ್ಮ ನೇಮ್ ಕೇಳುತ್ತೆ, ಫೋನ್ ನಂಬರ್ ಕೇಳುತ್ತೆ, ಆಲ್ಟರ್ನೇಟ್ ನಂಬರ್ ಕೇಳುತ್ತೆ, ಇಮೇಲ್ ID ಕೇಳುತ್ತೆ. ಆಲ್ಟರ್ನೇಟ್ ಇಮೇಲ್ ID ಇದ್ದರೆ ಹಾಕಿ, ಅಡ್ರೆಸ್ ಫುಲ್ಲಾಗಿ ಫಿಲ್ ಮಾಡಿ, ಆ್ಯಂಡ್ ಸಿಟಿ ಕೇಳುತ್ತೆ, ಪಿನ್ ಕೋಡ್ ಕೇಳುತ್ತೆ, ಸ್ಟೇಟ್ ಸೆಲೆಕ್ಟ್ ಮಾಡಿ, ಆ್ಯಂಡ್ ಶಿಪ್ಪಿಂಗ್ ಅಡ್ರೆಸ್ ನೀವೆಲ್ಲಿ ಶಿಪ್ ಮಾಡ್ಕೋಬೇಕು ಅದನ್ನು ಫುಲ್ಲಾಗಿ ಫಿಲ್ ಮಾಡಿ. ನೆಕ್ಸ್ಟ್ ಬ್ರ್ಯಾಂಡ್ ಕೇಳುತ್ತೆ. ನಿಮ್ಮ ಇದರಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ ಕೊಟ್ಟಿದ್ದಾರೆ, ಅದರಲ್ಲಿ ನಮ್ಮದು ಗೋಪ್ರೋ. ಸೊ ಮಾಡೆಲ್ ನೇಮ್ ಗೋಪ್ರೋದಲ್ಲಿ ಬೇರೆ ಬೇರೆ ಮಾಡೆಲ್ ಇರುತ್ತೆ, ಬಟ್ ನಮ್ಮದು ಬ್ಯಾಟ್ರಿ ಅಂತ ಫಿಲ್ ಮಾಡಿದೆ. ಕಲರ್ ಬ್ಲ್ಯಾಕ್. ಸೀರಿಯಲ್ ನಂಬರ್ ನಾಟ್ ಅಪ್ಲಿಕೇಬಲ್, ಯಾಕಂದರೆ ಬ್ಯಾಟ್ರಿಯಲ್ಲಿ ಸೀರಿಯಲ್ ನಂಬರ್ ಇರಲ್ಲ, ಗೋಪ್ರೋದಲ್ಲಿ ಇರುತ್ತೆ. ಡೇಟ್ ಆಫ್ ಪರ್ಚೇಸ್ನ ಫಿಲ್ ಮಾಡಿ. ನೆಕ್ಸ್ಟ್ ವ್ಯಾರಂಟಿ ಸ್ಟೇಟಸ್, ಔಟ್ ಆಫ್ ವ್ಯಾರಂಟಿ ನಂದು. ಸೊ ಇನ್ವಾಯ್ಸ್ನ ಅಪ್ಲೋಡ್ ಮಾಡಿ, ಆ್ಯಂಡ್ ಪ್ರಾಡಕ್ಟ್ನ ಇಮೇಜ್ನ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್ ಇದ್ದ ಪ್ರಾಡಕ್ಟ್ ಏನು ಪ್ರಾಬ್ಲಮ್ ಇದೆ ಅದನ್ನು ಸ್ಟೇಟ್ಮೆಂಟ್ ಕೊಡಿ ಇಲ್ಲಿ ಲಾಸ್ಟಿಗೆ. ಸೊ ಸಬ್ಮಿಟ್ ಮಾಡಿದ ಮೇಲೆ ಕನ್ಫರ್ಮೇಷನ್ ಆಗುತ್ತೆ. ಸೊ ಅದು ಫಿಲ್ ಮಾಡಿ ಅವ್ರು ಕಳಿಸಿದರೆ ಅವರು ಅದನ್ನು ನೋಡಿ 24 hours ರಿಪ್ಲೈ ಮಾಡ್ತಾರೆ. ನಿಮಗೆ ಕಾಲ್ ಅವ್ರ ಮೆಸೇಜ್ ಏನಾದರೂ ಮಾಡ್ತಾರೆ. ಸೊ ಅವ್ರು ಮಾಡಿಲ್ಲ ಅಂದರೂ ನೀವು ಅವರಿಗೆ ರಿಟರ್ನ್ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ಇಮಿಡಿಯೇಟ್ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ನನ್ನದು ಇದು 1 week ಬ್ಯಾಕ್ ಕಳಿಸಿದ್ದೆ, 4 days ರೀಚ್ ಆಗಿ 4 days ಬ್ಯಾಕ್ ಬಂದಿದೆ. ಸೊ ಒಳ್ಳೆ ರೆಸ್ಪಾನ್ಸ್. ಅಂದರೆ ಇದು ರಿಪ್ಲೇಸ್ ಆಗಿ ಬಂದಿರೋದು. 1 year ವ್ಯಾರಂಟಿ ಕಳೆದು 1 month ಆಗಿತ್ತು. ಸೊ ಅದನ್ನು ರಿಪ್ಲೇಸ್ ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು, ಇದು ರಿಪ್ಲೇಸ್ ಆಗಿದೆ. ಬಟ್ ನೋಡುವ, ಚೆಕ್ ಮಾಡುವ. ಈಗ ಓಪನ್ ಮಾಡಿ ಅನ್ಬಾಕ್ಸ್ ಮಾಡುವ. ಓಕೆ, ನ್ಯೂ ಬಾಕ್ಸ್. ನ್ಯೂ ಬಾಕ್ಸ್ ಕೊಟ್ಟಿದ್ದಾರೆ ಬ್ಯಾಟ್ರಿದು. ನನಗೆ ಇವ್ರದ್ದು ರೆಸ್ಪಾನ್ಸ್ ತುಂಬ ಖುಷಿ ಅನಿಸ್ತು. ಯಾಕಂದರೆ ಯಾವಾಗ ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡ್ತಾರೆ, ಮೇಲ್ ಮಾಡಿದ್ರು ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ನೀವು ಕಾಲ್ ಮಾಡೋದು ಅಗತ್ಯನೇ ಇಲ್ಲ ಅವರಿಗೆ. ಇಮಿಡಿಯೇಟ್ ರೆಸ್ಪಾನ್ಸ್ ಸಿಗುತ್ತೆ. ಮೇಲಲ್ಲೂ ಮಾಡ್ತಾರೆ, ವಾಟ್ಸಪ್ಪಲ್ಲೂ ಮಾಡ್ತಾರೆ. ಓಪನ್ ಮಾಡಿ. ನನ್ನ ಬ್ಯಾಟ್ರಿ ಇಲ್ಲ ಅಂತ ಅನಿಸಿದ್ದು, ಒಳಗಡೆ ಹೋಗಿದೆ ಬ್ಯಾಟ್ರಿ. ಎಸ್, GoPro new battery.
ನೋಡು, ಹಾಕಿ ನೋಡು, ಟೆಸ್ಟ್ ಮಾಡು ಒಂದು. ಎಸ್, ಆನ್ ಮಾಡುವ. ಇವಾಗ ಆನ್ ಆಗುತ್ತಾ ಅಂತ ನೋಡುವ. ಎಸ್, ಆನ್ ಆಯಿತು. ಇಲ್ಲಿಂದ ಕಾಣುತ್ತಾ? ಚಾರ್ಜ್ ಇಲ್ಲ, 5% ಇರೋದು. ಬಟ್ ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ GoPro. ಸೊ ಇಷ್ಟೇ. ಇನ್ನೊಂದೇನಪ್ಪ ಅಂದರೆ ಫ್ಲಿಪ್ಕಾರ್ಟಿಂದ ಇದಕ್ಕೆ ಟೆಂಪರ್ಡ್ ಗ್ಲಾಸ್ ತಗೊಂಡಿದ್ದೀನಿ. ಇದಕ್ಕೆ ಒಂದು 300 ರುಪೀಸ್ ಅಷ್ಟೇ. ಲಾಸ್ಟ್ ಟೈಮು ನಾನೇ ಹಾಕಿದ್ದೆ, ಈ ಸಲನೂ ನಾನೇ ಹಾಕುವ ಅಂತ. ಸೊ ಟ್ರೈ ಮಾಡುವ. ಓಕೆ, ಓಪನ್ ಮಾಡುವ ಇದನ್ನು. ಇದರಲ್ಲೇನೋ ಮೊಬೈಲ್ ಗ್ಲಾಸ್ ಥರ ಕಾಣಿಸ್ತಿದೆ. ನೋಡು, ಓಪನ್ ಮಾಡಿ ನೋಡು. ಗ್ಲಾಸ್ ಇದರ ಗ್ಲಾಸ್. ಇದರಲ್ಲಿ ಡ್ಯುವೆಲ್ ಡಿಸ್ಪ್ಲೇ ಇದೆ, ಫ್ರಂಟ್ ಆ್ಯಂಡ್ ಬ್ಯಾಕ್. 2 ಡಿಸ್ಪ್ಲೇಗೂ ಇದೆ, 2 3 ಒಂದು ಲೆನ್ಸ್ಗೂ ಇದೆ. 3 ಟೆಂಪರ್ ಗ್ಲಾಸ್ ಇದೆ, ಒಂದು ಲೆನ್ಸಿಗೆ, ಒಂದು 2 ಡಿಸ್ಪ್ಲೇಗೆ. ಸೊ ಫಸ್ಟ್ ನಾವು ಯಾವುದನ್ನು ಹಾಕುವ? ಫಸ್ಟ್ ಇದಕ್ಕೆ ವಾಶ್ ಮಾಡೋಕ್ಕೆ ಲಿಕ್ವಿಡ್ ಕೊಟ್ಟಿದ್ದಾರೆ. ವೆಟ್ ಆ್ಯಂಡ್ ಡ್ರೈ ಇದೆ. ಸೊ ಫಸ್ಟ್ ನಾವು ವೆಟ್ಟಲ್ಲಿ ಕ್ಲೀನ್ ಮಾಡುವ, ಆಮೇಲೆ ಡ್ರೈಯನ್ನು ಯೂಸ್ ಮಾಡುವ. ಓಕೆ, ಡ್ರೈಯನ್ನು ಯೂಸ್ ಮಾಡೋ ಕೊಟ್ಟಿದ್ದಾರೆ, ಬಟ್ ಆಲ್ರೆಡಿ ಡ್ರೈ ಆಗೋಯ್ತು. ಚೆನ್ನಾಗಿ ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ಬಬಲ್ಸ್ ಬರುತ್ತೆ ಮಧ್ಯ. ಫಸ್ಟ್ ನಾವು ಟೆಂಪರ್ ಗ್ಲಾಸ್ ಹಾಕೋಣ. ಕ್ಲಿಯರ್ ಆಯಿತು. ಇವಾಗ ಸ್ವಲ್ಪ ಆ ಕಡೆ ಆಯಿತು. ಪರ್ಫೆಕ್ಟ್. Last one. ಬಬಲ್ಸ್ ಬಂದು ಸೈಡ್ ಸ್ವಲ್ಪ ಕ್ರಾಸ್ ಫಿಟ್ ಆಯಿತು. ಲಾಸ್ಟ್ ಒನ್ ಫ್ರಂಟ್ ಡಿಸ್ಪ್ಲೇ ಸ್ವಲ್ಪ ಕ್ರಾಸ್ ಆಯಿತು, ಪರವಾಗಿಲ್ಲ. ಓಕೆ, ಫೈನಲಿ ಫಿನಿಶ್ಡ್ ಮೈ ವರ್ಕ್. ಸ್ವಲ್ಪ ಇಲ್ಲಿ ಬಬಲ್ ಬರುತ್ತೋ ಪರವಾಗಿಲ್ಲ, ಇಟ್ಸ್ ಓಕೆ. ನಾನೇನು ಪ್ರೊಫೆಷ್ನಲ್ ಅಲ್ವಲ್ಲ.
ಓಪನ್ ಮಾಡಿ ನೋಡೋಣ. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋ. ಆ್ಯಕ್ಚುಲಿ ನನಗೆ ಇದು ಹೇಳಬೇಕಿತ್ತು, ಗೋಪ್ರೋ ಸರ್ವಿಸ್ ಸೆಂಟ್ರಿಗೆ ಕಳಿಸಿದರೆ ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ, ಯಾವ ಥರ ಪ್ರೊಸೀಜರ್ ಇದೆ. ಬಟ್ ನಮ್ಮ ಇಂಡಿಯಾದಲ್ಲಿ ಒಂದು ರೀಸೆಂಟಾಗಿ ಆಗಿರೋದು 2015 ಆಗಿರೋದು, ಅಷ್ಟರ ತನಕ ಇರಲಿಲ್ಲ. ನಾವು ಕಳಿಸ್ಬೇಕಂದ್ರೆ ಡೈರೆಕ್ಟ್ಲಿ ಕ್ಯಾಲಿಫೋರ್ನಿಯಾಗೆ ಕಳಿಸ್ಬೇಕಿತ್ತು. ಇವಾಗೊಂದು ನಮಗೆ ಹೆಲ್ಪ್ ಆಯಿತು ಇಂಡಿಯಾದವ್ರಿಗೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಬಟ್ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ನಿಮ್ಮ ಗೋಪ್ರೋ ಏನಾದರೂ ಸರ್ವಿಸ್ ಕೊಡಬೇಕಾದ್ರೆ ನಿಮಗೆ ನಂಬರು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ. ಅದನ್ನು ನೋಡಿಕೊಂಡು ನೀವು ಏನಾದರೂ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಟೇಕ್ ಕೇರ್, ಬೈ ಬೈ, ಸಿ ಯು.